ದೆಹಲಿ ಗದ್ದುಗೆಯನ್ನು ಏರುವಂತಹವರು ಯಾರು ಅನ್ನೋದ್ರ ಬಗ್ಗೆ ಇಡೀ ದೇಶದಲ್ಲಿ ಕುತೂಹಲ ಇದ್ದೇ ಇದೆ. ಯಾಕಂದರೆ ಇದು ಒಂದು ಸಂಪೂರ್ಣವಾದಂತಹ ರಾಜ್ಯದ ಸ್ಥಾನಮಾನ ಇಲ್ಲದೆ ಹೋದರೂ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಆಡಳಿತ ನಡೆಸುವಂತಹ ವಿಚಾರ ಇದು. ರಾಷ್ಟ್ರ ರಾಜಧಾನಿಯನ್ನು ಯಾರು ಗೆಲ್ತಾರೆ ಈ ಬಾರಿಯೂ ಕೂಡ ಅನ್ನುವಂಥದ್ದನ್ನು ನೋಡಬೇಕಿದೆ. ಯಾಕಂದರೆ ಅಲ್ಲಿ ಹ್ಯಾಟ್ರಿಕ್ ಗೆಲುವುಗಳನ್ನು ದಾಖಲಿಸಿಕೊಂಡಿರುವಂಥ ಇತಿಹಾಸ ಬರುತ್ತೆ. ಅದು BJP ಗೆದ್ದಾಗಿನ ಅವಧಿ ಅಥವಾ ನಂತರ ಕಾಂಗ್ರೆಸ್ ಹ್ಯಾಟ್ರಿಕ್ ಗೆಲುವಿನ ಅವಧಿ. ಹಾಗೆಯೇ ಈಗ ಆಮ್ ಆದ್ಮಿ ಪಕ್ಷದ ಕತೆ ಏನು? 10 ವರ್ಷಗಳ ಕಾಲ ಸುದೀರ್ಘ ಆಡಳಿತಕ್ಕೆ ದೆಹಲಿ ಹೆಸರುವಾಸಿಯಾಗಿದೆ. ಈ ಬಾರಿ ಅದೇ ಸುದೀರ್ಘ ಆಡಳಿತ ಮುಂದುವರಿಯುತ್ತಾ ಅಥವಾ ದೆಹಲಿಯ ಮತದಾರ ಬದಲಾವಣೆಯನ್ನು ಬಯಸಿದ್ದಾರಾ ಅನ್ನುವಂಥದ್ದು ನೋಡಬೇಕಾಗಿರುತ್ತದೆ. ದೆಹಲಿಯ ಗದ್ದುಗೆಯನ್ನು ಏರುವಂಥದ್ದು ಯಾರು? ಮತ್ತೆ ಕಮಾಲ್ ಮಾಡ್ತಾರಾ ಕೇಜ್ರಿವಾಲ್ ಅನ್ನುವಂತಹ ಪ್ರಶ್ನೆ ಹಾಗೂ ಕುತೂಹಲ ಇದ್ದೇ ಇದೆ. ದೆಹಲಿ ಗದ್ದುಗೆಯನ್ನು ಏರುವಂಥವ್ರು ಯಾರು? ಮತ್ತೆ ಈ ದೆಹಲಿಯಲ್ಲಿ ಕಮಾಲ್ ಮಾಡ್ತಾರಾ ಕೇಜ್ರಿವಾಲ್? ಮೋದಿ ವರ್ಚಸ್ಸು ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಕುತೂಹಲದಿಂದ ನೋಡಬೇಕು. 2019ರಲ್ಲಿ 7ಕ್ಕೆ 7 ಸೀಟ್ಗಳನ್ನು ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದಿದ್ರು. ನಂತರ ನಡೆದಂತಹ ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತೆ ಅದ್ಭುತ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯನ್ನು ಏರಿರುವಂಥದ್ದು ಆಮ್ ಆದ್ಮಿ ಪಕ್ಷದ ಇತಿಹಾಸ, ದೆಹಲಿ ಚುನಾವಣೆಯ ಇತಿಹಾಸ. ಹೀಗಾಗಿ ಈ ಬಾರಿ ಏನಾಗುತ್ತೆ? ಕಾಂಗ್ರೆಸ್ ಕಡೆಗೂ ತನ್ನ ಗ್ಯಾರಂಟಿಗಳ ಮೂಲಕವಾಗಿ ಒಂದಿಷ್ಟು ಸೀಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಸತತ 15 ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಪಕ್ಷ ನಂತರ ಕೇವಲ 2 ವರ್ಷಗಳ ಅಂತರದಲ್ಲಿ ಶೂನ್ಯ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಅದು ಸತತವಾಗಿ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ಗೆ ಇರುವಂತಹ ಬಹಳ ದೊಡ್ಡದಾದಂತಹ ಸವಾಲು. ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿ ಕಮಾಲ್ ಮಾಡುತ್ತಾ? ದೆಹಲಿ ಗದ್ದುಗೆಗಾಗಿ ತ್ರಿಕೋನ ಫೈಟ್ ಯಾರಿಗೆ ಜೈ ಅಂದಿದ್ದಾರೆ ದೆಹಲಿಯ ಮತದಾರ ಅನ್ನುವಂಥದ್ದು. ಯಾಕೆಂದರೆ ಇಂಡಿಯಾ ಬ್ಲಾಕ್ ಅನ್ನುವಂತಹ ಒಂದು ಕೂಟವನ್ನು, ಮೈತ್ರಿಕೂಟವನ್ನು ಹುಟ್ಟು ಹಾಕಿದ್ರು ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ. ನಾನಾ ನಾಯಕರುಗಳು, ಹಲವರು ವಿರುದ್ಧ ದಿಕ್ಕುಗಳಲ್ಲಿ ನಿಂತಿದ್ದಂತಹ ನಾಯಕರು ಕೂಡ ಜೊತೆಯಾಗಿ ಸೇರಿದರು. ಒಂದು ಕಾಮನ್ ಅಜೆಂಡಾ ಅವರ ಮುಂದೆ ಇತ್ತು. BJPಯನ್ನು ಎದುರಿಸಬೇಕು, BJPಯನ್ನು ಸೋಲಿಸಬೇಕು, ಮೋದಿಯವರನ್ನು ಸೋಲಿಸಬೇಕು ಅಂತೇಳಿ ಅದರ ಪ್ರಕಾರವಾಗಿ ಇಂಡಿಯಾ ಬ್ಲಾಕನ್ನು ಮಾಡಿಕೊಂಡ್ರು. ಆದರೆ ವಿಧಾನಸಭೆ ಚುನಾವಣೆಗೂ ಇಂಡಿಯಾ ಬ್ಲಾಕ್ಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ದೆಹಲಿ ಚುನಾವಣೆಯ ಮೂಲಕವಾಗಿಯೇ ಸಾಬೀತಾಗಿದೆ. ಇಂಡಿಯಾ ಬ್ಲಾಕ್ನಲ್ಲಿ ಜೊತೆಯಾಗಿದ್ದಂಥವರು ಒಬ್ಬರು ಇನ್ನೊಬ್ಬರ ವಿರುದ್ಧ ಆಪಾದನೆಗಳನ್ನು ಮಾಡ್ತಾಯಿದ್ರು. ಕೇಜ್ರಿವಾಲ್ ಅವರು ಘೋಷಣೆ ಮಾಡ್ತಾ ಇರುವಂತಹ ವಿಚಾರಗಳು ಅಷ್ಟು ಸುಲಭವಾಗಿ ಜನರಿಗೆ ತಲುಪ್ತಾ ಇಲ್ಲ ಅನ್ನೋಂಥನ್ನು ರಾಹುಲ್ ಗಾಂಧಿ ಅವರೇ ಹೇಳ್ತಾ ಇರುವಂತಹ ಅಂಶವನ್ನು ಕೂಡ ನಾವು ಈ ಚುನಾವಣೆಯಲ್ಲಿ ಗಮನಿಸ್ತಾ ಇದ್ವಿ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಇಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ BS ಅರುಣ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಬೆಂಗಳೂರು ನಗರ ಘಟಕದ ಆಪ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಚರ್ಚಿತವಾಗಿರುವಂತಹ ಬಹಳ ಮುಖ್ಯವಾದಂತಹ ವಿಚಾರಗಳು ಏನೇನಿದ್ವು ಅನ್ನೋದ್ರ ಬಗ್ಗೆ ಕ್ವಿಕ್ಕಾಗಿ ಒಮ್ಮೆ ನೋಡೋಣ. ನಂತರ ನಾನು ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸ್ತೀನಿ. ಬಹಳ ಮುಖ್ಯವಾಗಿ ಅಬಕಾರಿ ನೀತಿ ಹಗರಣ, ಇದು ಆಮ್ ಆದ್ಮಿ ಪಕ್ಷಕ್ಕೂ ಇದ್ದಂತಹ ಬಹಳ ದೊಡ್ಡ ಸವಾಲು. ಇದೇ ಕಾರಣಕ್ಕಾಗಿ ರಾಜೀನಾಮೆಯನ್ನು ಅಂತಿಮವಾಗಿ ಕೇಜ್ರಿವಾಲ್ ಅವರು ಕೊಟ್ಟು ಅತಿಶಿ ಅವರನ್ನು ಮುಖ್ಯಮಂತ್ರಿ ಮಾಡಿರುವಂಥದ್ದು ಕೂಡ ಇದ್ದೇ ಇದೆ. ಅಬಕಾರಿ ನೀತಿ ಹಗರಣ ಇದು ಬಹಳ ಮುಖ್ಯವಾಗಿ ಅಲ್ಲಿ ಚರ್ಚೆಯಲ್ಲಿ ಇದ್ದಂತಹ ವಿಚಾರ ಮತ್ತು ಇದೇ ಕಾರಣದಿಂದಾಗಿ ಹೀಗೆಲ್ಲ ಇವರು ಹಣ ಮಾಡಿದ್ದಾರೆ ಅನ್ನುವಂತಹ ಅಂಶ. ಶೀಶ್ ಮಹಲನ್ನು ಕಟ್ಟಿಸ್ಕೊಂಡಿದ್ದಾರೆ ಅನ್ನುವಂತಹದ್ದು, ಕೇಜ್ರಿವಾಲ್ ಅವರು ಕಟ್ಟಿಸಿರುವಂತಹ ಮುಖ್ಯಮಂತ್ರಿಯ ಮನೆ ಅದು ಶೀಶ್ ಮಹಲ್ ಆಗಿತ್ತು. ಅದು ಬಹಳ ಅತ್ಯಾಧುನಿಕವಾಗಿರತಕ್ಕಂತಹ ಸೌಲಭ್ಯಗಳನ್ನು ಹೊಂದಿರುವಂತಹ ಐಷಾರಾಮಿ ಬಂಗಲೆಯನ್ನು ಆಮ್ ಆದ್ಮಿ ಅಂತ ಹೇಳ್ಕೊಂಡಿರುವಂಥವ್ರು ಕೂಡ ಕಟ್ಟಿಸ್ಕೊಂಡಿದ್ದಾರೆ ಅನ್ನುವಂತಹ ಟೀಕೆಯನ್ನು, ಈ ಟೀಕೆಯ ಮುಂಚೂಣಿಯಲ್ಲಿ ಟೀಕೆಯ ಪ್ರಹಾರವನ್ನು ಮಾಡಿದಂಥವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇನ್ನು ದೆಹಲಿಯ ವಾಯು ಮಾಲಿನ್ಯದ ವಿಚಾರ, ಇದು ಪ್ರತಿ ಬಾರಿಯೂ ಕೂಡ ದೆಹಲಿಯ ಚುನಾವಣೆಯ ಒಂದು ಅಜೆಂಡಾ ಆಗಿರುತ್ತೆ, ಅಲ್ಲಿಯ ಚುನಾವಣೆಯ ವಿಚಾರ ಆಗಿರುತ್ತೆ, ವಿಷಯ ಆಗಿರುತ್ತೆ. ಅದೇ ಪ್ರಕಾರವಾಗಿ ಈ ಬಾರಿ ಕೂಡ ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಆಮ್ ಆದ್ಮಿ ಪಕ್ಷ ಏನು ಮಾಡಿದೆ, ಏನು ಮಾಡಿಲ್ಲ, BJPಯ ಜವಾಬ್ದಾರಿ, BJP ಏನು ಮಾಡಿಲ್ಲ, ಈ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿರುವಂಥದ್ದು. ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಚರ್ಚೆಯಾಗಿದೆ. ಇದರ ಜೊತೆಗೇ ಯಮುನಾ ನದಿಯ ಮಾಲಿನ್ಯ ಬಹಳ ದೊಡ್ಡದಾದಂತಹ ಸದ್ದು ಮಾಡಿರುವಂಥದ್ದು. ಯಮುನಾ ನದಿಗೆ ವಿಷ ಬೆರೆಸಿದ್ದಾರೆ ಅಥವಾ ಅಲ್ಲಿಯ ನೀರನ್ನು ಹಾಳು ಮಾಡಿ
ಅದನ್ನು ಮಾಲಿನ್ಯ ಮಾಡಿ ಅದರ ಮೂಲಕವಾಗಿ ಇಡೀ ದೆಹಲಿಯ ಜನರ ಆರೋಗ್ಯವನ್ನು ಕೆಡಿಸಿ ಅದರ ಇಡೀ ಬ್ಲೇಮನ್ನು ಆಮ್ ಆದ್ಮಿ ಪಾರ್ಟಿಯ ಹಣೆಗೆ ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ BJPಯವರು ಪ್ಲಾನ್ ಮಾಡಿಕೊಂಡು ಹರಿಯಾಣದಿಂದ ಯಮುನಾ ನದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆಪಾದನೆಯನ್ನು ಕೇಜ್ರಿವಾಲ್ ಅವರು ಮಾಡಿದರು. ನಂತರ ಆ ಯಮುನಾ ನದಿ ಮಾಲಿನ್ಯದ ಬಗ್ಗೆನೇ ನೀರಿನ ಬಾಟಲ್ಗಳನ್ನು ಹಿಡ್ಕೊಂಡು BJP ಕಚೇರಿಗೆ, ಕಾಂಗ್ರೆಸ್ ಕಚೇರಿಗೆ, ಅಷ್ಟೇ ಯಾಕೆ ಅದನ್ನು ಚುನಾವಣಾ ಆಯುಕ್ತರ ಕಚೇರಿಗೂ ಕೂಡ ತೆಗೆದುಕೊಂಡು ಹೋದರು. ನೇರವಾದಂಥ ಸವಾಲುಗಳನ್ನು ಹಾಕಿದ್ದಾರೆ ಆಮ್ ಆದ್ಮಿ ಪಕ್ಷದವರು. ಇದೇ ವಿಚಾರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಒಳಗೂ ಕೂಡ ಒಂದಿಷ್ಟು ಪಲ್ಲಟಗಳಿಗೆ ಕಾರಣ ಆಗಿದೆ. ಆದರೆ ಅಂತಿಮವಾಗಿ ಯಮುನಾ ನದಿ ಮಾಲಿನ್ಯ ವಿಚಾರ ಮತ ತರುವಂಥದ್ದು ಅಥವಾ ಮತವನ್ನು ಹಾಳು ಮಾಡುವಂಥದ್ದು ಆಮ್ ಆದ್ಮಿ ಪಕ್ಷದ ದೃಷ್ಟಿಯಿಂದ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥ ಬಹಳ ಕುತೂಹಲದ ವಿಚಾರ ಇದು. ಇನ್ನು ಗ್ಯಾರಂಟಿಗಳ ಘೋಷಣೆ, ಗ್ಯಾರಂಟಿಗಳಿಗೂ ಆಮ್ ಆದ್ಮಿ ಪಕ್ಷಕ್ಕೂ ಬಹಳ ಹತ್ತಿರದ ನಂಟಿದೆ. ಯಾಕೆಂದರೆ ಅವರು 2015ರಲ್ಲಿ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಘೋಷಣೆ ಮಾಡಿದಂತಹ ವಿಚಾರಗಳಲ್ಲಿನೇ ಏನು ಲೈಟ್ ಬಿಲ್ಗೆ, ಕರೆಂಟ್ ಬಿಲ್ಗೆ ಸಂಬಂಧಪಟ್ಟಂತೆ ಅವರು ಅದನ್ನು ಕಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ಕೊಂಡೇ ಕ್ಯಾಂಪೇನನ್ನು ಶುರು ಮಾಡಿದಂಥವ್ರು. 20,000 ಲೀಟರ್ನ ನೀರನ್ನು ಮುಕ್ತವಾಗಿ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಂಥವ್ರು. ಹೀಗಾಗಿ ಅವರು ಗ್ಯಾರಂಟಿಗಳ ವಿಚಾರಕ್ಕೆ, ದೆಹಲಿಯ ಗ್ಯಾರಂಟಿಗಳ ವಿಚಾರಕ್ಕೆ ಬಂದಾಗ ಅವರೇ ಆರಂಭಿಕರು. ಆದರೆ ಕಾಂಗ್ರೆಸ್ ಕರ್ನಾಟಕದ ಗ್ಯಾರಂಟಿಯನ್ನು ಅತ್ಯಂತ ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಕರ್ನಾಟಕದ ಗ್ಯಾರಂಟಿಯ ನಂತರ ಗ್ಯಾರಂಟಿ ಚುನಾವಣೆಯ ಬಹಳ ಮುಖ್ಯವಾದಂಥ ಒಂದು ಅಸ್ತ್ರವಾಗಿ ಪರಿವರ್ತನೆ ಆಗಿರುವಂಥದ್ದು ದೇಶದ ರಾಜಕೀಯದ ಬಹಳ ಕುತೂಹಲಕಾರಿಯಾಗಿರುವಂಥ ಅಂಶ. ದೆಹಲಿಯಲ್ಲೂ ಕೂಡ ಗ್ಯಾರಂಟಿಗಳ ಹೊಸ ರೂಪಗಳನ್ನು ನೋಡಿದ್ದೀವಿ. ಕ್ಯಾಶ್ ತಿಂಗಳು ಕೊಡುವಂತಹ ಹಣದ ವಿಚಾರದಲ್ಲೂ ಕೂಡ ಹೊಸ ರೂಪಗಳನ್ನು ನೋಡಿದ್ವಿ. ಅಷ್ಟೇ ಅಲ್ಲದೆ ಸಮುದಾಯವಾರು ಘೋಷಣೆಯನ್ನು ಕೂಡ ನಾವು ನೋಡಿದ್ವಿ. ಇದರಲ್ಲಿ ಯಾರನ್ನು ಜನ ಹತ್ತಿರ ಸೇರಿಸ್ಕೊಳ್ತಿದ್ದಾರೆ ಅನ್ನೋದನ್ನು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹೀಗೆ ಇವಿಷ್ಟು ಬಹಳ ಪ್ರಮುಖವಾದಂತಹ ಚರ್ಚಿತ ವಿಚಾರಗಳು. ಇದಲ್ಲದೆ ಬಹಳಷ್ಟು ವಿಚಾರಗಳು ಚುನಾವಣೆ ಅಂತ ಹೇಳಿದ ಮೇಲೆ ಚರ್ಚೆಗೆ ಬಂದೇ ಬರುತ್ತೆ. ಅದರಲ್ಲಿ ಪೂರ್ವಾಂಚಲಿಗಳ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ಕೇಜ್ರಿವಾಲ್ ಅವರು. ಇದು ಒಂದು ರೀತಿಯಲ್ಲಿ ಅಕ್ರಮವಾಗಿ ಅವರೆಲ್ಲ ಬಂದು ಇಲ್ಲಿ ಮತದಾರರನ್ನು ಹೆಚ್ಚಳ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು BJP ಮಾಡಿದೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಕೇಜ್ರಿವಾಲ್ ಅವರ ನಿವಾಸ ಮುಂದೆ ನಡೆದಂತಹ ಅತಿ ದೊಡ್ಡ ಪ್ರತಿಭಟನೆಗಳಿರ್ಬೋದು. ಇವೆಲ್ಲವೂ ಕೂಡ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.